ನಮಸ್ಕಾರ ಕರ್ನಾಟಕ. ನಾವಿದ್ದೇವೆ ಇವತ್ತು ಹಾವೇರಿ ಜಿಲ್ಲೆಯ ಯಲಗಚ್ ಗ್ರಾಮದಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ ಪ್ರಕಾಶ್ ಯಲಗಚ್. ಸ್ವಲ್ಪ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ದೇವಸ್ಥಾನ ಅನ್ನೋಕ್ಕಿಂತ ಸರ ವಿಶೇಷ ಒಂದು ದೇವಾಲಯನ ಇದೆ. ಇಲ್ಲಿ ಬಂದಂಥವ್ರು ಯಾರೂ ಬೇಜಾರಾಗಿ ಹೋಗಬಾರ್ದು. ಏನೋ ಒಂದು ಮನಸ್ತಾಪ ಆಗಿ ಬಂದವರು ಪುನೀತ್ ರಾಜ್ಕುಮಾರ್ ದೇವಸ್ಥಾನಕ್ಕೆ ಹೋದ್ರೆ ನಮಗೆ ಒಳ್ಳೇದಾಗ್ತೈತೆಪ್ಪ ಅನ್ನೋ ನಾವು ಮಟ್ಟಕ್ಕೆ ನಾವೇನು ಮಾಡಿದ್ದೀವಿ, ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತಲ್ಲ, ಮೇಲ್ಗಡೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಾವು ಪ್ರದಕ್ಷಿಣೆ ಹಾಕಲು ಇಟ್ಟಿದ್ದೇವೆ. ಆ ತಳಗಡೆ ಒಂದು ಇವತ್ತು ನಾವು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಸರ್ಕಲಲ್ಲಿ ಮೂರ್ತಿ ಕಟ್ಟಿದ್ದೀರ. ಸೊ ನಾಳೆ ಇನ್ನೊಬ್ಬರು ಯಾರೋ ಎಸ್ ಸರ್ದಾಗಿರ್ಬೋದು, ದರ್ಶನ್ ಸರ್ದಾಗಿರ್ಬೋದು, ಬೇರೆ ಸುದೀಪ್ ಸರ್ದಾಗಿರ್ಬೋದು, ಯಾರ್ದೋ ಒಂದು ಸ್ಟ್ಯಾಚ್ಯೂ ಕಟ್ಟಿಸ್ತಾರೆ, ನಮಗೂ ಜಾಗ ಕೊಡ್ರಿ ಅಂತ ಕೇಳ್ತಾರೆ ಪಂಚಾಯತಿ ವತಿಯಿಂದ. ಸೊ ಈಗ ನಾನು ಪಂಚಾಯತಿ ವತಿಯಿಂದ ನಮ್ಮೂರಲ್ಲಿ ಜಾಗ ತೊಗೊಂಡು ಈ ಥರ ಕಟ್ಸಿದೆ ಅಂತಂದ್ರೆ ನೆಕ್ಸ್ಟ್ ಯಾರೋ ಒಬ್ಬರು ಸುದೀಪ್ ಅವರ ಅಭಿಮಾನಿ ಬರ್ಬೋದು, ನಮಗೂ ಜಾಗ ಕೊಡಿ ನಾವು ಮಾಡ್ತೀವಿ. ಅದು ಗೊಂದಲ ಆಗಿ ಮುಂದೆ ಏನೋ ಒಂದು ಜಗಳಕ್ಕೆ ಕಾರಣ ಆಗ್ಬೋದು. ಇವೆಲ್ಲ ಏನು ಬೇಡ ಅಂದ್ರೆ ನಾನು ವೈಯಕ್ತಿಕವಾಗಿ ವಿಚಾರ ಮಾಡಿ, ಸೊ ನಂದೇ ಸ್ವಂತ ಜಾಗ ಇದೆ. ಸೊ ನನ್ನ ಸ್ವಂತ ಜಾಗದಲ್ಲಿ ನಮ್ಮ ಮನೆ ದೇವ್ರದ್ದು ನಾನು ಗುಡಿ ಕಟ್ಸಿದ್ರೆ ಸೊ ನಾನು ಪೂಜೆ ಮಾಡೋಕೆ ಒಂದು ಅನುಕೂಲ ಇರ್ತೈತಿ, ಸ್ವಚ್ಛತೆ ಇರ್ತೈತಿ, ಅದೆಲ್ಲ ಕ್ಲೀನಾಗಿ ಇಟ್ಕೋಬೋದು. ಸೊ ಅನ್ನೋ ಉದ್ದೇಶದಿಂದ ಒಂದು 3 ತಿಂಗಳು ನಾವು ವಿಚಾರ ಮಾಡಿ ಇದು ಕಾರ್ಯಕ್ರಮ ಕಟ್ಟಡ ಸ್ಟಾರ್ಟ್ ಮಾಡಿದೆ ಸರ್. ನಮಸ್ಕಾರ ಕರ್ನಾಟಕ. ನಾವಿದ್ದೇವೆ ಇವತ್ತು ಹಾವೇರಿ ಜಿಲ್ಲೆಯ ಯಲಗಚ್ ಗ್ರಾಮದಲ್ಲಿ. ಯಾಕಪ್ಪ ಅಂತಂದರೆ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಅಪ್ಪು ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಪ್ರಕಾಶ್ ಮೊರಬದ್ರವರು. ಪ್ರಕಾಶ್ ಮೊರಬದ್ರವರ ಊರಿನಲ್ಲಿರುವ ಸ್ನೇಹಿತರೆ, ನಾವೀಗ ಇದೇ ಒಂದು ಬೋರ್ಡ್ ಮುಖಾಂತರ ನೀವು ಅದು ಟೆಂಪಲಿಗೆ ವಿಸಿಟನ್ನು ಮಾಡ್ಬೋದು. ಬನ್ನಿ, ಇವತ್ತು ಆ ಒಂದು ಟೆಂಪಲಿಗೆ ಹೋಗಿ ಸಿಗ್ತೀನಿ. ಬನ್ನಿ ಸ್ನೇಹಿತರೆ, ಚಡಾಯಕ್ಕೆ ಆ ಒಂದು ದೇವಾಲಯ ಹೇಗಿದೆ ಅನ್ನೋದನ್ನು ನೋಡ್ಕೊಂಬರೋಣ. ನಮಸ್ಕಾರ ಕರ್ನಾಟಕ, ಜೈ ಶಿವಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಿರಣ್ ಅಂಗಡಿ. ನಮ್ಮ ಕರ್ನಾಟಕದಲ್ಲಿ ಸುದ್ದಿ ಮಾಡ್ತಾ ಇರೋದು ಅಂದರೆ ಹಾವೇರಿ ಜಿಲ್ಲೆ. ಏನಪ್ಪ ಅಂತ ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾದಂಥ ಪ್ರಕಾಶ್ ಮೊರಬದ್ರವರು ಯಲಗಚ್ ತಮ್ಮ ಸ್ವಂತ ಜಾಗದಲ್ಲಿ, ತಮ್ಮ ಸ್ವಂತ ಊರಿನಲ್ಲೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಟೆಂಪಲನ್ನು ಕಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ಟೆಂಪಲ್ ಹೇಗಿದೆ ಎಲ್ಲವನ್ನು ಅವರನ್ನು ಕೂಡ ಮಾತಾಡ್ಸ್ತಾ ಹೋಗ್ತೀನಿ. ಈ ಟೆಂಪಲ್ ಬಗ್ಗೆ ಒಂದು ಸ್ವಲ್ಪ ಅವ್ರನ್ನೂ ಕೇಳ್ತೀನಿ, ಹೇಗೆ ಎಲ್ಲ ಅವರು ಹೇಳ್ತಾರೆ. ಈಗ ಅವ್ರನ್ನೇ ಮಾತಾಡ್ಸೋಣ, ಬನ್ನಿ. ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ದೇವಸ್ಥಾನ ಅನ್ನೋಕ್ಕಿಂತ ಸರ ವಿಶೇಷ ಒಂದು ದೇವಾಲಯನ ಇದೆ. ಇಲ್ಲಿ ಬಂದಂಥವ್ರು ಯಾರೂ ಬೇಜಾರಾಗಿ ಹೋಗಬಾರ್ದು. ಏನೋ ಒಂದು ಮನಸ್ತಾಪ ಆಗಿ ಬಂದವರು ಪುನೀತ್ ರಾಜ್ಕುಮಾರ್ ದೇವಸ್ಥಾನಕ್ಕೆ ಹೋದ್ರೆ ನಮಗೆ ಒಳ್ಳೇದಾಗ್ತೈತೆಪ್ಪ ಅನ್ನೋ ನಾವು ಮಟ್ಟಕ್ಕೆ ನಾವೇನು ಮಾಡಿದ್ದೀವಿ, ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತಲ್ಲ, ಮೇಲ್ಗಡೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಾವು ಪ್ರದಕ್ಷಿಣೆ ಹಾಕಲು ಇಟ್ಟಿದ್ದೇವೆ. ಆ ತಳಗಡೆ ಒಂದು ರೌಂಡ್ ಪ್ರದಕ್ಷಿಣೆ ಇಟ್ಟಿದ್ದೀವಿ. ಆಮೇಲೆ ಫ್ಯಾಮ್ಲಿ ಬಂದರೆ ಫೋಟೋ ಶೂಟ್ಗೆ ಅಂತಲೂ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಹಿರಿಯರ ಫೋಟೋ ಹಾಕಿದ್ದೀವಿ. ಇನ್ನೂ ಅವರು ಹೆಚ್ಚಿಗೆ ಕೂತ್ಕೊಂಡು ಕೇಳಬೇಕಂದ್ರೆ ಸ್ಪೀಕರ್ ಎಲ್ಲ ಹಾಡಿನ ವ್ಯವಸ್ಥೆ ಇಟ್ಟಿದ್ದೇವೆ ಸರ್. ಇಲ್ಲೆಲ್ಲ ಅವ್ರ ಸಿನಿಮಾಗಳ ಫೋಟೋಸ್ ಎಲ್ಲ ಹಾಕಿದ್ದೇವೆ ಅಪ್ಪು ಸರ್ದು. ಆಮೇಲೆ ಕೂತ್ಕೊಳಕ್ಕೆಲ್ಲ ಅಲ್ಲಿ ಸಿಟ್ಟಿಂಗ್ ಜಾಗ ಮಾಡಿದ್ದೀವಿ. ನೀರಿನ ವ್ಯವಸ್ಥೆ ಇದೆ. ಎಲ್ಲರೂ ಕ್ಲೀನಾಗಿ ಸ್ವಚ್ಛತೆ ಇಟ್ಕೊಳ್ಳಿಂದೆಲ್ಲ ನಾವು ಡೈಲಾಗ್ಸ್ ಎಲ್ಲ ಬರ್ಸಿದ್ದೀವಿ. ಈ ಥರ ಡೈಲಾಗ್ಸ್ ಇವೆಲ್ಲ ಇದಾವಲ್ಲ, ನಾಲ್ಕಂಡ ದೇವರು ಈ ಥರ ಪ್ಲಾನ್ ಹೆಂಗೆ ಬಂತು ಸರ್ ನಿಮಗೆ? ಫೋಟೋ ಹಾಕ್ಸೋದಾಗಿರ್ಬೋದು, ಯಾವ ಥರ? ಯಾಕಂದ್ರೆ ಬೆಟ್ಟದ ಹೂವಿಗೆ ಬೆಲೆ ಜಾಸ್ತಿ ಇಲ್ಲ. ಚಲೋ ಹೂವನ್ನ ದೇವ್ರು ಕಿತ್ಕೊಂಡ್ಬಿಡ್ತಾರೆ. ಯಾಕೆ ಕಿತ್ಕೊಂತಾರಂದ್ರೆ ಆ ಚಲೋ ಹೂವು ಅಳ್ಳಿದ್ದನ್ನ, ಮಬ್ಬು ಇರೋದನ್ನ ಪಾದಕ್ಕೆ ಇಡ್ತಾರೆ, ಪೂಜೆ ಮಾಡ್ತಾರೆ. ಈ ಬತ್ತಿ ಹೋಗಿದ್ದು ಹೂವು ವೇಸ್ಟ್ ಅದು. ಇವತ್ತೇ ನಮ್ಮ ಸಮಾಜದಲ್ಲಿ ಏನಾಗೈತೆ ಅಂದ್ರೆ ಬತ್ತಿದ ಹೂವು ವೇಸ್ಟ್ ಆದಂಥ ಹೂಗಳು ನಮ್ಮ ಸಮಾಜದಲ್ಲಿ ಬದುಕ್ತಾ ಇದ್ದಾವೆ. ಒಂದು ಚಲೋ ಹೂವು ಪಾದಕ್ಕೆ ಇಟ್ಟಿದ್ದನ್ನ ದೇವ್ರ ಲಘು ತೊಗೊಂಡ್ಬಿಟ್ಟ. ಸೊ ಒಂದು ಉದಾಹರಣೆ ಬೆಟ್ಟದ ಹೂವಿಗೆ ಬೆಲೆ ಜಾಸ್ತಿ. ಆ ಹೂವು ಎಷ್ಟು ಗುಡ್ಡದಾಗಿದ್ರು ಕೂಡ ನಾವು ಒಂದು ಕಿತ್ಕೊಂಬಂದು ದೇವ್ರ ಪಾದಕ್ಕೆ ಇಡ್ತೇವೆ. ಅದನ್ನೇ ಆ ಬತ್ತಿ ತಂದ್ರದು ಆ ಗುಡ್ಡ ತಳಗನೆ ಬಿಸಾಕ್ಬಿಡ್ತೇವೆ. ಆ ಥರ ಒಂದು ಏನೋ ಅವರು ಬೆಟ್ಟದಷ್ಟು ಪ್ರೀತಿ ಅಭಿಮಾನ ನಮಗೆ. ಅವ್ರನ್ನ ಎಲ್ಲಿ ಇಡಬೇಕು ನಾವು ಅಲ್ಲೇ ಬೆಟ್ಟದಲ್ಲೇ ಇಡಬೇಕನ್ನೋದು ನನ್ನ ಆಸೆ ಸರ್. ಈಗ ನಿಮ್ಮ ಮಗುವಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅಂತಾನೆ ಹೌದ್ರಿ. ಅದ್ರ ಬಗ್ಗೆ ಸ್ವಲ್ಪ. ಪುನೀತ್ ರಾಜ್ಕುಮಾರ್ ಅವರು ನಾನು ಅದೇ ಹೇಳಿದ್ದೇನೆ ಸರ್, ಜ್ಯೋತಿ ತಂದ್ಬಿಟ್ಟು ಜಗಲಿ ಮೇಲೆ ಪೂಜೆ ಮಾಡಿಬಿಟ್ಟು 31 ದಿವಸ ದೀಪ ಆರ್ದಾಗ ನಾವೆಲ್ಲ ದೀಪ ನೋಡಿಕೊಂಡು ನನ್ನ ಕುಟುಂಬದವರೆಲ್ಲ. ಸೊ ಅದಾದ ನಂತರ ನಾನು ದೀಪ ಹಚ್ಚಬೇಕಾದ್ರೆ ನನ್ನ ಗಂಡು ಮಗು ಆದ್ರೆ ನಾನು ನಮ್ಮ ಬಾಸ್ ಅಪ್ಪು ಸರ್ದ ನಾಮಕರಣ ಮಾಡ್ತಂದಾಗ ಅದೇ ಪ್ರಕಾರ ನನಗೆ ಅವರು ಗಂಡು ಮಗು ಯಾವಾಗ ಕೊಟ್ಟರು ಅವಾಗ ನಾನು ದೇವರಾಗಿದ್ದಾರೆ ಅಂತ ತಂದ್ಬಿಟ್ಟೆ. ಇವತ್ತಿಗೆ ನನಗೇನೂ ತೊಂದರೆ ಆಗಿಲ್ಲ. ಅವ್ರ ಹೆಸರು ಮೇಲೆ ನಾನು ಸಾಕಷ್ಟು ಕ್ಲಾಸ್ಗಳು, ಸಮಾಜ ಸೇವೆ, ಪ್ರಶಸ್ತಿಗಳು, ಏನೋ ಜಾಗ, ಸೈಟು, ಗಾಡಿ ಪ್ರತಿಯೊಂದಿದ್ರು ಅಪ್ಪು ಸರ್ ಹೆಸರು ಮೇಲೆ ಇದೆ ಅಂತ. ಸೊ ಅವರಿಂದ ನಾನು ಬೆಳೆದಿದ್ದೇನೆ, ಅವರಿಂದ ಒಂದು ಹೊತ್ತು ಊಟ ಮಾಡಿದ್ದೇನೆ, ಅವರಿಂದ ನಾನು ಅವ್ರ ಕುಟುಂಬದಿಂದ ನಾನು ಇವತ್ತು ಈ ಸಮಾಜದಲ್ಲಿ
ಪರಿಚಯ ಆಗಿದ್ದೇನೆ ಅಂದ್ರೆ ಅಪ್ಪು ಸರೇ ಕಾರಣ. ಈಗ ನೀವು ದೇವಸ್ಥಾನ ಹಿಂಗೆ ಅಪ್ಪು ಸರ್ ದೇವಸ್ಥಾನ ಕಟ್ಟಿಸ್ತೇನೆ ಅಂದಾಗ ನಿಮ್ಮ ಮನೇಲಿ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು? ಸಪೋರ್ಟ್ ಇದೆ, ನಮ್ದೇ ಫೈನಲ್ ಸರ್. ಹಿಂಗೇನಿಲ್ಲ, ತಾಯಿಯವ್ರದ್ದು ಸಪೋರ್ಟ್ ಇದೆ, ನಮ್ಮ ಹೆಂಡತಿಯವ್ರದ್ದು ಸಪೋರ್ಟ್ ಇದೆ. ಎಲ್ಲ ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ. ಅವರು ಅಭಿಮಾನಿಗಳೇ, ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳೇ. ಸೊ ಅಲ್ಲಿಗೆ ನಮ್ದು ಕಲೆಕ್ಷನ್ ಚಲೋ ಆಯ್ತು, ಒಳ್ಳೇದಾಯ್ತು. ಆಮೇಲೆ ಈ ದೇವಸ್ಥಾನ ವಿಶೇಷ ಐತೆ ಎಲ್ಲ ದೇವಸ್ಥಾನದಲ್ಲಿ ಗಂಟೆ ಇರುತ್ತೆ. ಮತ್ತು ಪುನೀತ್ ರಾಜ್ಕುಮಾರ್ ಅವ್ರ ದೇವಾಲಯ ಅಂದ್ರೂ ಕೂಡ ಅದು ಗಂಟೆ ಇರ್ಬೇಕಂತ ಅಭಿಮಾನಿಗಳೇ ಕೊಡ್ಸಿದ್ದಾರೆ. ಅದು ಖುಷಿ ಆಯ್ತು ನನಗೆ. ಗಂಟೆನೂ ಕಟ್ಟಿದ್ವಿ, ಅದು ಫಸ್ಟ್ ಮೇಡಮ್ ಅವರಿಂದನೇ ಅದು ಚಾಲನೆ ಆಗ್ತದೆ. ಎಲ್ಲ ಒಳ್ಳೆ ದೊಡ್ಡ ಕಾರ್ಯಕ್ರಮ, ನಾಡಿನಾದ್ಯಂತ ಒಂದು ಇತಿಹಾಸ ಭರಿತ ಸುವರ್ಣ ಅವಕಾಶದಲ್ಲಿ ಬರೆದಿರ್ತಕ್ಕಂಥ ಕಾರ್ಯಕ್ರಮ. ಸೊ ಅದಕ್ಕೆಲ್ಲ ನಮ್ಮ ಸಂಜಯ್ ಗಾಂಧಿ ಸಂಜೀವಣ್ಣನವರು ಮೂಲತಃ ಕಾರಣ. ಸೊ ಎಲ್ಲ ಮಾದರಿ ಆಗ್ತಕ್ಕಂಥ ಎಲ್ಲ ಕರ್ನಾಟಕದಾದ್ಯಂತನೇ ಅವ್ರಿವ್ರು ಅನ್ನೋದು ಒಬ್ಬರಿಗೆ ಹೆಸರು ಹೇಳೋಕ್ಕಿಂತ ಕರ್ನಾಟಕದಂತ ಅಭಿಮಾನಿಗಳು ಸಪೋರ್ಟ್ ಇದೆ ನಮಗೆ. ಆಮೇಲೆ ಸಿರಿಗೇರಿಯಿಂದ ಅಪ್ಪು ಸೌಂಡ್ ಸಿಸ್ಟಮ್ ಅಂತ ಬರ್ತಾ ಇದೆ ದಕ್ಷಿಣ ಭಾರತದಲ್ಲಿ. ಹೌದೌದು, ಮೊದಲ ಬಾರಿಗೆ ಅಂತ ನೀವು ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ. ಆ ಡಿಜೆ ಸೌಂಡ್ ಸಿಸ್ಟಮ್ ಹೇಳ್ಬೇಕಂತಂದ್ರೆ ಅದ್ಭುತವಾದಂತ ಡಿಜೆ ಸರ್. ಅದು ನಮ್ಮ ಬಾಸ್ ಹೆಸರು ಮೇಲೆ ಐತಿ. ಕರ್ನಾಟಕದಲ್ಲೇ ಮೊದಲ ಬಾರಿಗೆ, ದಕ್ಷಿಣ ಭಾರತದಲ್ಲಿ ಪ್ರಥಮ. ಅದು ಸುಮಾರು 3 ತಿಂಗಳ ರಾಜಸ್ಥಾನದೊಳಗೆ ಅದನ್ನ ರೆಡಿ ಮಾಡಿಸಿ ಒಂದು ಬೊಲೋರೋ ಗಾಡಿಯಲ್ಲಿ ಶಿಫ್ಟ್ ಮಾಡಿದ್ದಾರೆ. ಸುಮಾರು ಒಂದು 40 ಲಕ್ಷ ರೂಪಾಯಿ ಅದು ಪ್ರಾಜೆಕ್ಟ್ ಹಾಕೊಂಡು ಮಧು ಸರ್ ಅಂತಂದು ಸಿರಿಗೇರಿ ಗ್ರಾಮದವರು. ಸೊ ಒಳ್ಳೆ ಅಭಿಮಾನಿ, ಅವರು ಕೂಡ ದೊಡ್ಡ ಅಭಿಮಾನಿ. ನಮ್ಮನ್ನೆಲ್ಲ ಮನೆ ಕರ್ಸ್ಕೊಂಡು ಹೋಗಿ ಅದೆಲ್ಲ ಉಪಚಾರ ಮಾಡಿ ಸ್ಪೀಕರ್ ಸೌಂಡ್ಸ್ ಎಲ್ಲ ಚೆಕ್ ಮಾಡಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ. ನಮಗೂ ಖುಷಿ. ಅಂತ ಅಭಿಮಾನಿಗಳಿದಾರಲ್ಲ, ಅದು ಮೆಚ್ಚಬೇಕು. ಯಾಕಂದ್ರೆ ಇಲ್ಲಿ ಒಂದು ಆ ಸಿಸ್ಟಮ್ ತರಿಸ್ಬೇಕಂದ್ರೆ 80,000 ಐತೆ ಸರ್ ಖರ್ಚು ಹಾವೇರಿಗೆ. ಅಂತಂದು ಅಭಿಮಾನಿಯಾಗಿ ಅವರು ಒಂದು ಯಾವುದೇ ರೀತಿ ನಮ್ಮ ಕಡೆಯಿಂದ ಒಂದು ಧನ ಸಹಾಯವನ್ನು ಪಡೆದೇನೆ ಒಂದು ಅಪ್ಪು ಸರ್ ಅಭಿಮಾನಕ್ಕೆ ಬರ್ತಾ ಇದ್ದಾರೆ. ನಮ್ಮ ಊರು ಗ್ರಾಮ, ನಮ್ಮ ಹೆಮ್ಮೆ, ನಮ್ಮ ಜಿಲ್ಲಾಕ್ಕೆ, ಇಡೀ ರಾಜ್ಯಕ್ಕೆ ಅದು ಒಂದು ವಿಶೇಷತೆ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ ಪ್ರಕಾಶ್ ಯಲಗಚ್. ಇವತ್ತು ವಿಶೇಷವಾಗಿ ನಮ್ಮ ಸ್ನೇಹಿತರು ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ನಮ್ಮೂರಿಗೆ ಆಗಮಿಸಿದ್ದಕ್ಕೆ ಸ್ವಾಗತ ಬಯಸಿ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಸರ್, ಈ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ನಿಮಗೆ ಯಾವಾಗ ಅನಿಸ್ತು? ಅದ್ರ ಹಿಂದ್ಗಡೆ ಇರೋ ನಿಮ್ಮ ಪರಿಶ್ರಮ ಏನು? ಇದರಿಂದ ಇದಕ್ಕೆ ನಿಮ್ಮ ಸ್ನೇಹಿತರ ಬೆಂಬಲ ಯಾವ ತರ ಇತ್ತು? ನಿಮ್ಮ ಫ್ಯಾಮಿಲಿ ಬೆಂಬಲ ಯಾವ ತರ ಇತ್ತು? ಒಂದು ಕಿರು ಪರಿಚಯ ಮಾಡ್ಕೊಡಿ ಸರ್. ಮೊದಲು ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ಕೊಡಿ. ನಾನು ಬಂದ್ಬಿಟ್ಟು ಒಂದು ಕನ್ನಡ ಶಾಲೆ ಡ್ಯಾನ್ಸ್ ಮಾಸ್ಟರ್ ಸರ್. ಡ್ಯಾನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತೀನಿ. ಸೊ ವಿಶೇಷವಾಗಿ ನಮ್ಮೆಲ್ಲ ಹಳ್ಳಿಯಲ್ಲಿ ಕ್ಲಾಸ್ ಅದಾವು, ಡ್ಯಾನ್ಸ್ ಕ್ಲಾಸ್. ಸೊ ಬಡವ್ರ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಅಂತ ನಾವು ಉಚಿತವಾಗಿ ಅಪ್ಪು ಸರ್ ಹೆಸರ ಮೇಲೆ ಒಂದು ಡ್ಯಾನ್ಸ್ ಅನ್ನ ಕಲಿಸ್ತಾ ಇದ್ದೀವಿ. ಅದ್ರ ಜೊತೆಗೇನೆ ನಾವು ಸುಮಾರು ನಮ್ಮ ತಾಯಿಯರು ತರಕಾರಿ ಮಾರ್ತಾರೆ, ಅವ್ರ ಜೊತೆ ತರಕಾರಿ ವ್ಯಾಪಾರನೂ ಕೂಡ ವಾರದಲ್ಲಿ ಒಂದು 3 ದಿವಸ ತರಕಾರಿ ವ್ಯಾಪಾರ ಮಾಡಿ ಜೀವನ ಮಾಡ್ತೀವಿ. ಇದನ್ನ ಕಟ್ಟಿಸಲು ಕಾರಣ ಅಂತಂದ್ರೆ, ನಾನು ಒಬ್ಬ ಡ್ಯಾನ್ಸರ್ ಆಗಬೇಕು, ಸೊ ಏನೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ನಟನೆ ಮಾಡ್ಬೇಕಂತ ಒಂದು ಆಸೆ ಕನಸನ್ನು ಕಟ್ಕೊಂಡವ. ಸೊ ಅದೇ ಟೈಮಲ್ಲಿ ಅಪ್ಪು ಸರ್, ನಾನು ಮೊದಲೇ ಅವರ ತೀರೋದಕ್ಕಿಂತ ಮುಂಚೆನೇ ಅವರ ಅಭಿಮಾನಿ, ಅಪ್ಪಟ ಅಭಿಮಾನಿ ನಾನು. ಅವ್ರ ಬಗ್ಗೆ ಹೇಳಕ್ಕಂತೂ ಎಷ್ಟು ಪದಗಳು ಸಾಲಲ್ಲ, ಎಷ್ಟು ಮಾತಾಡಿದ್ರು ಎಷ್ಟು ದಿನಗಳು ಸಾಲಲ್ಲ. ಸೊ ವಿಷಯ ಹೇಳ್ಬೇಕಂತಂದ್ರೆ, ಅವ್ರನ್ನ ನೋಡಿ ನಾನು ಡ್ಯಾನ್ಸ್ ಕಲ್ಕೊಂತ ಸುಮಾರು 4 ಜನ ಡ್ಯಾನ್ಸ್ ಮಾಸ್ಟ್ರಲ್ಲಿ ನಾನು ವೃತ್ತಿಯನ್ನು ತರಬೇತಿ ತೊಗೊಂಡು ಡ್ಯಾನ್ಸ್ ಕಲಿತೆ. ಸೊ ನಂತರ ಏನೋ ಒಂದು ಮಾದರಿ ಆಗಬೇಕು, ಒಂದು ಸಮಾಜದಲ್ಲಿ ಕೊಡುಗೆ ನಾನು ಕೊಡಬೇಕು ಅಂತಂದು ಉಚಿತವಾಗಿ ಡ್ಯಾನ್ಸ್ ಕಲಿಸ್ಕೊಂತ ಒಂದು ಈ ಸೇವೆ ಮಾಡ್ತಾ ಅಪ್ಪು ಸರ್ಗೋಸ್ಕರ ಅಂದ್ರೆ ನಾನು ಅವ್ರ ಜೊತೆ ಒಂದು ನಟನೆ ಮಾಡ್ಬೇಕನ್ನೋದು ಒಂದು ಕನಸು ಕಂಡಿದ್ದೆ ಸರ್. ಒಂದು ಯಾವುದಾದ್ರೂ ಒಂದು ಸ್ಕ್ರೀನಲ್ಲಿ ಬರಬೇಕು, ಒಂದು ಪರದೆ ಮೂಲಕ ನಾನು ಅವ್ರ ಜೊತೆ ಕಾಣಿಸ್ಕೋಬೇಕು ಅಂತ ಪುಣ್ಯಾತ್ಮರು ಮಹಾತ್ಮರ ಜೊತೆ ನಾನು ನಟನೆ ಮಾಡ್ಕೊಂಡು ಕನಸು ಕಂಡಾಗ ಆ ಕನಸು ನನಸಾಗಿ ಉಳಿತು. ತುಂಬಾ ಒಂದು 3 ಸರಿ ನಾನು ನೇರವಾಗಿ ನೋಡಿದೆ. ನನ್ನ ಜೊತೆ ಆ ಟೈಮಲ್ಲಿ ಫೋನಿನ ಸೌಲಭ್ಯ ಇದ್ದಿದ್ದಲ್ಲ ನನಗೆ. ಸುಮಾರು ಒಂದು 10-12 ವರ್ಷದ ಕಡೆಯಿಂದನೇ ತುಂಬಾ ಸರಿ ಭೇಟಿ ಆಗಿದ್ದೇವೆ. ಬಟ್ ಫೋಟೋ ತಗೊಳಕ್ಕೆಲ್ಲ ಫೋನ್ ಎಲ್ಲ ವ್ಯವಸ್ಥೆ ಸರಿಯಾಗಿದ್ದಿದ್ದಿಲ್ಲ. ಸೊ ನಟನೆ ಅಂತೂ ಹಂಗೆ ಉಳಿತು. ಅವರು ತೀರೋದ್ರು. ಇದು 3ನೇ ವರ್ಷ ಮುಕ್ತಾಯನೂ ಆಗ್ತಾ ಇದೆ. ಬಟ್ ಇವತ್ತಿಗೆ ನಾವು ಅವ್ರು ತೀರೋಗಿಲ್ಲ, ನಮ್ಮ ಜೊತೆಗೆ ಇದ್ದಾರಂತ ನಾವು ಪೂಜಿಸ್ತಾ ಇದ್ದೇವೆ. ವಿಶೇಷವಾಗಿ ಅವ್ರ ನಟನೆ ಅಂತೂ ಮಾಡೋಕ್ಕಾಗಿಲ್ಲ, ಈ ಒಂದು ಪೂಜೆ ಏನಾದರೂ ಮಾಡಿ ನಮ್ಮ ಜೀವನವನ್ನು ಪಾವನಗೊಳಿಸೋಣ ಅಂತ ಅವರ ದೊಡ್ಡ ಅಭಿಮಾನಿಯಾಗಿ ನನ್ನ ಯಾವುದೇ ರೀತಿ ನನ್ನ ಮನೆಯವರ ಪರ್ಮಿಷನ್ ತೊಗೊಂಡು, ನನ್ನ ತಾಯಿಯವ್ರ ಪರ್ಮಿಷನ್ ತೊಗೊಂಡು, ಊರಿನ ಗ್ರಾಮಸ್ಥರೆಲ್ಲ ಒಂದು ಅವಕಾಶಗಳನ್ನ ಬಳಸ್ಕೊಂಡು ಎಲ್ಲ ರೀತಿಯ ಸೌಲಭ್ಯಗಳನ್ನು ತೊಗೊಂಡು ಈ ದೇವಸ್ಥಾನನ ಕಟ್ಟಿ ನಾನು ಪೂಜೆ ಮಾಡ್ಕೊಂತ ಅವ್ರ ಸೇವೆ ಮಾಡ್ಕೊಂಡು ನನ್ನ ಆಸೆ ಸರ್. ದೇವಸ್ಥಾನವನ್ನು ಕಟ್ಟೋ ಒಂದು ಸಮಯದಲ್ಲಿ ನಿಮ್ಮ ಒಂದು ಶ್ರಮ ಯಾವ ಥರ ಇತ್ತು ಅದನ್ನ ಹೇಳಿ ಸರ್. ಸರ್, ನನ್ನ ಶ್ರಮ ಅನ್ನೋಕ್ಕಿಂತ ನಾನು ಒಂದು ಸಿಂಪಲ್ ಆಗಿ ಈಗ ಒಂದು ಸರ್ಕಲ್ ಒಳಗೆ ಇದು ಮೂರ್ತಿ ತಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಉದ್ಘಾಟನೆ ಮಾಡಿದ್ರಾತಂತ ನನ್ನ ಒಂದು ಯೋಚನೆ ಇದೆ ಸರ್. ಮೊದಲು ಈ ಅಭಿಮಾನಿಗಳಂತ ಇರ್ತಾರೆ ನೋಡಿ ಸರ್. ಈಗ ಎಲ್ಲ ಸ್ಟಾರ್ಸ್ ಅಂದ್ರೆ ಎಲ್ಲ ಸೆಲೆಬ್ರಿಟಿಗಳಂದ್ರೆ ಎಲ್ಲರಿಗೂ ಅಭಿಮಾನಿಗಳು ಇರ್ತಾರೆ. ಸೊ ನಮ್ಮ ಬಾಸ್ಗೆ ಹಿಡಿದು ಕೂಡ ನಾವೆಲ್ಲರಿಗೂ ಅಭಿಮಾನಿಗಳಿಗೆ ನಾವು ಕರಿತೀವಿ. ಇವತ್ತು ನಾವು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಸರ್ಕಲ್ ಅಲ್ಲಿ ಮೂರ್ತಿ ಕಟ್ಟಿದ್ರ, ಸೊ ನಾಳೆ ಇನ್ನೊಬ್ರು ಯಾರೋ
ಎಸ್ ಸರ್ದಾಗಿರ್ಬೋದು, ದರ್ಶನ್ ಸರ್ದಾಗಿರ್ಬೋದು, ಬೇರೆ ಸುದೀಪ್ ಸರ್ದಾಗಿರ್ಬೋದು, ಯಾರ್ದೋ ಒಂದು ಸ್ಟ್ಯಾಚ್ಯೂ ಕಟ್ಟಿಸ್ತಾರೆ, ನಮಗೂ ಜಾಗ ಕೊಡ್ರಿ ಅಂತ ಕೇಳ್ತಾರೆ ಪಂಚಾಯತಿ ವತಿಯಿಂದ. ಸೊ ಈಗ ನಾನು ಪಂಚಾಯತಿ ವತಿಯಿಂದ ನಮ್ಮೂರಲ್ಲಿ ಜಾಗ ತೊಗೊಂಡು ಈ ಥರ ಕಟ್ಸಿದೆ ಅಂತಂದ್ರೆ ನೆಕ್ಸ್ಟ್ ಯಾರೋ ಒಬ್ಬರು ಸುದೀಪ್ ಅವರ ಅಭಿಮಾನಿ ಬರ್ಬೋದು, ನಮಗೂ ಜಾಗ ಕೊಡಿ ನಾವು ಮಾಡ್ತೀವಿ ಅಂತ. ಅದು ಗೊಂದಲ ಆಗಿ ಮುಂದೆ ಏನೋ ಒಂದು ಜಗಳಕ್ಕೆ ಕಾರಣ ಆಗ್ಬೋದು. ಇವೆಲ್ಲ ಏನು ಬೇಡ ಅಂದ್ರೆ ನಾನು ವೈಯಕ್ತಿಕವಾಗಿ ವಿಚಾರ ಮಾಡಿ, ಸೊ ನಂದೇ ಸ್ವಂತ ಜಾಗ ಇದೆ, ಸೊ ನನ್ನ ಸ್ವಂತ ಜಾಗದಲ್ಲಿ ನಮ್ಮ ಮನೆ ದೇವ್ರದ್ದು ನಾನು ಗುಡಿ ಕಟ್ಸಿದ್ರೆ ಸೊ ನಾನು ಪೂಜೆ ಮಾಡಕ್ಕೆ ಒಂದು ಅನುಕೂಲ ಇರ್ತೈತಿ, ಸ್ವಚ್ಛತೆ ಇರ್ತೈತಿ, ಅದೆಲ್ಲ ಕ್ಲೀನಾಗಿ ಇಟ್ಕೋಬಹುದು. ಸೊ ಅನ್ನೋ ಉದ್ದೇಶದಿಂದ ಒಂದು 3 ತಿಂಗಳು ನಾವು ವಿಚಾರ ಮಾಡಿ ಇದು ಕಾರ್ಯಕ್ರಮ ಕಟ್ಟಡ ಸ್ಟಾರ್ಟ್ ಮಾಡಿದೆ ಸರ್. ನೀವು ಹೇಳೋದು ಒಂದು ಕರೆಕ್ಟ್ ಆಗಿದೆ ಸರ್. ಯಾಕಂತ ಹೇಳಿದ್ರೆ ನಾವು ಒಂದು ಮೂರ್ತಿಯನ್ನು ನಿಲ್ಲಿಸ್ಬಿಡ್ತೀವಿ, ಹೌದು, ಅದ್ರ ಮೇಂಟೆನೆನ್ಸ್ ತುಂಬಾ ನಾವು ಈಗ ಎಲ್ಲಾ ಸರ್ಕಲ್ ಅಲ್ಲಿ ನೋಡ್ತೀವಿ, ಅಭಿಮಾನಿಗಳು ಅಂತ ಹೇಳಿ ಮೂರ್ತಿನ ಇದು ಮಾಡ್ಬಿಟ್ಟಿರ್ತಾರೆ, ಅದ್ರದ್ದು ಪೇಂಟಿಂಗ್ ಹೋಗಿರ್ತೈತಿ, ಅದೆಲ್ಲ ಇಂಡಿವಿಜುವಲ್ ಕೇರ್ ತಗೊಳಕಾಗಲ್ಲ. ಅದೇ ನಮ್ದು ನಮ್ಮ ಮನೆಯಲ್ಲಿ ನಾವು ಕಟ್ಸಿದ್ರೆ ನಾವು ದಿನ ಬೆಳಗ್ಗೆ ಅದನ್ನ ನೋಡ್ತೀವಿ, ಅದನ್ನ ಕ್ಲೀನ್ ಮಾಡ್ತೀವಿ. ಇದು ಒಂದು ಎಷ್ಟೋ ಜನರಿಗೆ ಮೋಟಿವೇಶನ್ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಹೊರಗಡೆ ಹೋಗುವಾಗ ನಾವೇ ಅಂತೀವಿ, ನೋಡ ಅದನ್ನ ಅಷ್ಟು ಇದು ಮಾಡಿ ಅವತ್ತೆಲ್ಲ ಗ್ರ್ಯಾಂಡ್ ಆಗಿ ಓಪನಿಂಗ್ ಮಾಡಿದ್ರಿ, ಇವತ್ತು ಅದ್ರದ್ದು ಮೇಂಟೆನೆನ್ಸ್ ನೋಡೋದಿಲ್ಲ ಅಂತ ಹೇಳಿ ನಾವೇ ಒಂದು ನಮ್ಮ ಜನತೆಗೆ ಬೈತೀವಿ. ಬಟ್ ಯಾವಾಗ ನಾವು ಇಂಡಿವಿಜುವಲ್ ಆಗಿ ನಮ್ದು ಅನ್ಕೊಂಡು ನಮ್ಮ ಜಾಗವನ್ನು ನಾವ್ ಯಾವ ತರ ಕ್ಲೀನ್ ಇಟ್ಕೊಂತೀವಲ್ಲ, ಅದೇ ತರ ನಾವು ನಮ್ಮ ಒಂದು ದೇವಸ್ಥಾನ ಕಟ್ಟಿಸಿ ಅದನ್ನ ದಿನಾನು ಮೇಂಟೈನ್ ಮಾಡಬೇಕು, ದಿನಾನು ಚೆನ್ನಾಗಿಡಬೇಕು, ಜನರಿಗೆ ಒಂದು ಮಾದರಿ ಆಗ್ಬೇಕು ಅಂತ ಏನ್ ನಿಮ್ದೊಂದು ಆಶಯ ಇದೆ ಸರ್. ನಮಗೆ ತುಂಬಾ ಲೈಕ್ ಆಯ್ತು. ಆಮೇಲೆ ಇನ್ನೊಂದು ಹೆಂಗ್ ಗೊತ್ತಾರ, ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಆಮೇಲೆ ಸರ್ಕಲ್ ನಲ್ಲಿ ಕಟ್ಟಿಸಿದ್ರೆ ಉಗುಳೋದು ಆಮೇಲೆ ಅದನ್ನೆಲ್ಲ ಗಲೀಜ್ ಮಾಡೋದು ಇದೆಲ್ಲ ಮಾಡ್ಬೇಕು. ಹೌದು ಸರ್, ಹೌದು. ಸ್ವಂತ ನಮ್ದೇ ಅಂತ ಆದ್ರೆ ನಾವು ಮನೇನು ಕ್ಲೀನ್ ಮಾಡಬೇಕಾದ್ರೆ ದೇವಸ್ಥಾನ ಕ್ಲೀನ್ ಮಾಡ್ಬಿಡ್ತೀವಿ. ಸೊ ಮನೆ ಜಗಲಿ ಮೇಲೆ ಹೆಂಗ್ ನಾವು ಊದಿನ ಕಡ್ಡಿ ಬರ್ತೀವಿ, ಅವಾಗ ನಮ್ ದೇವ್ರಿಗೂ ನಾವು ಊದಿನ ಕಡ್ಡಿ ಬೆಳಬಹುದು. ಸಾರ್ವಜನಿಕ ಇರುತ್ತಲ್ಲ ಬಸ್ ಸ್ಟ್ಯಾಂಡ್ ಆ ತರ ಆಗುತ್ತೆ ಅಂತ ನಾವು ಉದ್ದೇಶವಾಗಿ. ಬಟ್ ಇದಕ್ಕೆ ಯಾರು ನಮ್ಮ ಊರಲ್ಲಿ ಯಲಗಚ್ ಗ್ರಾಮದಲ್ಲಿ ಯಾರು ನಮ್ಗೆ ಅಡ್ಡವಾಗಿ ಯಾರು ಬಂದಿಲ್ಲ. ಸೊ ನೀ ಏನ್ ಮಾಡ್ತೀವಿ, ಒಂದು ಒಳ್ಳೆ ಕೆಲಸ ಮಾಡ್ತೀಪ ಅಂತ ಅನ್ಕೊಂಡು ಊರಿನ ಗ್ರಾಮಸ್ಥರು, ನನ್ನ ಸ್ನೇಹಿತರು, ಬಂಧು ಬಳಗ ಪ್ರತಿಯೊಬ್ಬರು, ನನ್ನ ಅಣ್ಣ ತಮ್ಮದರೆಲ್ಲ ಸಪೋರ್ಟ್ ಮಾಡಿದ್ರೆ, ವಿಶೇಷವಾಗಿ ನಾಡಿನಾದ್ಯಂತ ಕರ್ನಾಟಕನಾದ್ಯಂತ ಸಪೋರ್ಟ್ ಮಾಡಿದ್ದಾರೆ ಅಭಿಮಾನಿಗಳೆಲ್ಲ. ಅಪ್ಪು ಅಭಿಮಾನಿಗಳನ್ನಕ್ಕಿಂತ ಬೇರೆ ಬೇರೆ ಹೀರೋಗಳ ಅಭಿಮಾನಿಗಳು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಸೊ ವಿಶೇಷ ಇನ್ನೂ ಹೇಳ್ಬೇಕಂದ್ರೆ ಕನ್ನಡ ಶಾಲೆಗಳಾಗಿರ್ಬೋದು, ಇವೆಲ್ಲ ಮಾದರಿ ಶಾಲೆಗಳಾಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಶಿಕ್ಷಕರು, ಪ್ರಿನ್ಸಿಪಾಲ್ರು, ಸಿಬ್ಬಂದಿ ವರ್ಗದವರು ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ಯಾರ. ಸುತ್ತಮುತ್ತ ಹಳ್ಳಿಯೆಲ್ಲ ನಂಗೆ ಫುಲ್ ಸಪೋರ್ಟ್ ಇದೆ. ಹಾವೇರಿ ಡಿಸ್ಟಿಕ್ ಸಪೋರ್ಟ್ ಐತಿ. ಆಲ್ ಕರ್ನಾಟಕ ಬೇರೆ ಕಡೆ ಗುರ್ತಿಡಿತಾರೆ, ಆಲ್ ಕರ್ನಾಟಕನ ಗುರ್ತಿಡಿದಾರೆ. ಮೊನ್ನೆ ಬೆಂಗಳೂರಿಗೆ ಹೋದಾಗ ಅವತ್ತು ಯಾರೋ ಒಬ್ರು, ನೀವೇ ಅಲ್ಲ ಪುನೀತ್ ರಾಜ್ಕುಮಾರ್ ಅವ್ರದ್ದು ದೇವಸ್ಥಾನ ಕಟ್ಸಿದಂದು ಯೂಟ್ಯೂಬಲ್ಲಿ ನೋಡಿದ್ವಿ ಅಂತ ಪರಿಚಯ ಮಾಡಿಕೊಂಡು ನಮಗೆ ಎಲ್ಲ ಊಟ ತಿಂಡಿ ಕೊಟ್ಟು ಭಾಳ ಉಪಚಾರ ಮಾಡಿ ಖುಷಿ ಪಡಿಸಿದ್ರು. ಸೊ ಎಲ್ಲ ಗುರುತಾಗಿದೆ. ಕರ್ನಾಟಕ ಜನತೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇದೇ ಸೆಪ್ಟೆಂಬರ್ 26ನೇ ತಾರೀಕು ಗುರುವಾರ ದಿವಸ ಬೆಳಿಗ್ಗೆ 10ರಿಂದ ರಾತ್ರಿ 12 ಗಂಟೆವರೆಗೂ ಈ ಕಾರ್ಯಕ್ರಮ ನಡೀತಿ ಸರ್. ದೊಡ್ಡ ಮನೆ ಕುಟುಂಬದಿಂದ ಯಾರು ಬರ್ತಾರೆ? ದೊಡ್ಡ ಮನೆ ಕುಟುಂಬದಿಂದ ನನಗೆ ವಿಶೇಷವಾಗಿ ಅಶ್ವಿನಿ ಮೇಡಮ್ ಅವ್ರು ಬರಬೇಕಾಗಿತ್ತು. ಸೊ ಅವರು ನಾವು ಯಾವಾಗ ಹೋದರೂ ಕೂಡ ನಮ್ಗೆ ಸಪೋರ್ಟ್ ಮಾಡಿ ನಾನು ಬರ್ತೇನೆ ಎಂದು ಖುಷಿಯಿಂದನೇ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಹೋದಾಗೆಲ್ಲ ಒಳ್ಳೆ ರೀತಿಯಿಂದ ಉಪಚಾರ ಮಾಡಿದ್ದಾರೆ, ಎಲ್ಲ ಕೇಳಿದ್ದಾರೆ, ದುಡ್ಡು ಏನಾದರೂ ಬೇಕಂತ ಕೇಳಿದ್ದಾರೆ. ಸೊ ಆಮೇಲೆ ಊಟ ತಿಂಡಿ ಎಲ್ಲಿ ಮಾಡಿದ್ರಿ, ಏನು ಉಳ್ಕೊಂಡ್ರಿ, ಎಲ್ಲ ನಮ್ಮ ಮನೆಯವ್ರ ಥರ ನೋಡ್ಕೊಂಡಿದ್ದಾರೆ. ಸರ್ ನೀವು ಫಸ್ಟ್ ದೊಡ್ಡ ಮನೆಗೆ ಹೋಗ್ತೀರಾ, ಹೋಗಿದಾದ್ಮೇಲೆ ಅಶ್ವಿನಿ ಮೇಡಮ್ನ ಭೇಟಿ ಆಗ್ತೀರಾ. ಹೌದು. ಭೇಟಿ ಆದ್ಮೇಲೆ ಅವರು ಈಗ ನಿಮ್ನೆಲ್ಲ ಮಾತಾಡ್ಸಿದಾದ್ಮೇಲೆ ಈ ತರ ನೀವು ಒಂದು ದೇವಸ್ಥಾನ ಕಟ್ತಾ ಇದ್ದ ಮೇಡಮ್ ಅಂತ ನೀವು ಹೇಳ್ತೀರಾ, ಅವಾಗ ಅವರು ರಿಯಾಕ್ಷನ್ ಏನಿತ್ತು? ಇಲ್ಲ, ಖುಷಿ ಅನ್ನಿಸ್ತು. ಸೊ ಯಾಕಂದ್ರೆ ಏನು ಖುಷಿ ಅಂತಂದ್ರೆ ನನ್ಗೆ ಅವ್ರ ಭಾವನೆಗಳ ಖುಷಿ ಹೆಂಗಂತಂದ್ರೆ, ಅಪ್ಪು ಸರ್ ಇನ್ನೂ ತೀರೋಗಿಲ್ಲ, ನಮ್ಮ ಯಜಮಾನ್ರು ತೀರೋಗಿಲ್ಲ, ಇಂಥ ಅಭಿಮಾನಿಗಳು ದೇವಸ್ಥಾನ ಕಟ್ತಾ ಇದ್ದಾರೆ, ಆ ರೂಪದಲ್ಲಿ ನಾನು ಅವ್ರನ್ನ ನೋಡ್ಬೋದು ಅನ್ನೋ ಒಂದು ಅವರ ಭಾವನೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರ ಮನಸ್ಸಲ್ಲಿ ನಮಗೆ ಏನು ಅಷ್ಟು ಗೊತ್ತಿಲ್ಲ ಸರ್. ಸೊ ಒಳ್ಳೆ ರೀತಿ ಇದೆ. ಸೊ ಖುಷಿ ಅನಿಸ್ತದೆ, ಅಭಿಮಾನಿಗಳು ಈ ತರ ಮಾಡ್ತಾ ಇದ್ದಾರೆ. ಅಶ್ವಿನಿ ಮೇಡಮ್ನ ಹೊರತುಪಡಿಸಿ ಅವರು ಕುಟುಂಬದಲ್ಲಿ ನಿಮ್ಗೆ ಯಾವ ರೀತಿ ರಿಯಾಕ್ಷನ್? ಎಲ್ಲರದೇ ಶಿವರಾಜ್ ಕುಮಾರ್ ಸರ್ ಅವ್ರದ್ದು ಇದೆ. ಯಾಕಂದ್ರೆ ಶಿವರಾಜ್ ಕುಮಾರ್ ಸರ್ ನನಗೆ ನಾವು ಅಕ್ಕಿಮಠದ ಅಜ್ಜವರು ನಾವು ಒಂದು ಪರಿಸರ ಜಾತ್ರೆಯಲ್ಲಿ ಆತ್ಮಜ್ಯೋತಿಯನ್ನು ತಂದ್ವಿ. ಅಪ್ಪು ಸರ್ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಒಂದು ಅಭಿಮಾನಿಯಾಗಿ ತಂದಿರೋದು ನಮ್ಮ ಗ್ರಾಮಕ್ಕೆ ನಾವೇ ಸರ್, ಅಜ್ಜಾರ ಜೊತೆ. ಅದನ್ನ ನಾನು ತಗೊಂಬಂದು ನನ್ನ ಮನೆ ಜಗಲಿ ಮೇಲೆ 31 ದಿವಸ ಪೂಜೆ ಮಾಡಿ, ಸೊ ಪೂಜೆ ದೀಪ ಹಚ್ಚಬೇಕಾದ್ರೆ ನನ್ನ ಗಂಡು ಮಗು ಆದರೆ ಅಪ್ಪು ಸರ್ದೇ ನಾಮಕರಣ ಮಾಡ್ತೇನೆ ಅಂತ ಹೇಳಿದೆ. ಆ ಪ್ರಕಾರ ದೀಪ ಹಚ್ಚಿದೆ. ನನಗೆ ಅದೇ ವರ್ಷ ನನ್ನ ಗಂಡು ಮಗು ಆಯಿತು. ಆ ಪ್ರಕಾರ ಅವರು ಸಮಾಧಿಗೆ ಹೋಗ್ಬಿಟ್ಟು 5 ಅಮಾವಾಸ್ಯೆ ಹಣ್ಣು ಕಾಯಿ ಮಾಡಿಸ್ಕೊಂಡ್ಬಂದೆ. ನನಗೆಲ್ಲ ಒಳ್ಳೇದಾಗಿದೆ. ಅವರಿಂದ ಡ್ಯಾನ್ಸ್ ಕ್ಲಾಸ್ಗಳು ಅವ್ರ ಹೆಸರು ಮೇಲಿದೆ, ಅಪ್ಪು ಸರ್ ಹೆಸರು ಮೇಲೆ. ಕಲಾ ತಂಡ ಅಂತ ನಮ್ಮದೇ ಆದ ಒಂದು ತಂಡ ಇದೆ. ಎಷ್ಟೋ ಶಾಲೆಗಳಿಗೆ, ಅನಾಥಾಶ್ರಮಗಳಿಗೆ, ಗೋ ಆಶ್ರಮಗೆಲ್ಲ ಹೋದ್ರೂ ಅವ್ರ ಹೆಸರು ಮೇಲೆ ಸೇವೆ ಮಾಡ್ತೇನೆ. ನನಗೆ ಉತ್ತಮ ಸಮಾಜ ಸೇವಕ ಪ್ರಶಸ್ತಿನೂ ಕೂಡ, ರಾಜ್ಯರತ್ನ ಪ್ರಶಸ್ತಿ ಕೂಡ ಅಪ್ಪು ಸರ್ ಹೆಸರು ಮೇಲೆ ಆಗಿದೆ ಮೊನ್ನೆ ಬೆಂಗಳೂರಲ್ಲಿ. ಇತ್ತೀಚೆಗೆ ಡಾಕ್ಟರೇಟ್ ಸಿಕ್ತು ಅಂತ ಕೇಳಿದ್ವಿ, ಅದ್ರ ಬಗ್ಗೆ ಏನು ಹೇಳಕ್ಕೆ? ಡಾಕ್ಟರೇಟ್ ಅಂತಂದ್ರೆ ನನಗದು ಆ್ಯಕ್ಚುಲಿ ದೊಡ್ಡ ಅವಾರ್ಡ್ ಅದು ನನಗೆ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ನಾವು ಇನ್ನೂ ಚಿಕ್ಕವರು, ಒಂದು ಬಡ ಕಲಾವಿದ, ನಾನು ಅಷ್ಟೊಂದು ಸಾಧನೆ ಮಾಡಿಲ್ಲ. ಸೊ ಒಂದು ಗುರುತಿಸಿ ಕೊಟ್ಟಿದ್ದಾರೆ, ಒಂದು ಪದವಿ ಅಂತ ಇಟ್ಕೋಬೋದು ಹೊರತು ಆ ಡಾಕ್ಟರೇಟ್ ಆಗೋಕ್ಕೆ ನಾನು ಅಷ್ಟು ಅವಶ್ಯಕತೆ ಅರ್ಹನ ಅಲ್ಲ. ವಿಶೇಷವಾಗಿ ಹೇಳ್ಕೊಂಡ್ರೆ ಅವರು ಒಂದು
ಏನೋ ಅಭಿಮಾನಕ್ಕೆ ಮಾಡಿದ್ದಾರೆ, ಅದನ್ನು ನಾನು ಸ್ವೀಕರಿಸ್ತೀನಿ. ಬಟ್ ನಾನು ಡಾಕ್ಟರ್ ಆಗಕ್ಕೆ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ. ಸರ್, ಇವಾಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನವನ್ನು ನೀವು ಕಟ್ಟಿಸಿದ್ರಲ್ಲ, ಇದೇ ಥರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಪ್ಪು ಅಭಿಮಾನಿಗಳು ನಾವು ಸಹ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನವನ್ನು ಕಟ್ತೀವಿ ಅಂದರೆ ಅವರಿಗೆ ಯಾವ ರೀತಿ ಸಪೋರ್ಟನ್ನು ಮಾಡ್ತೀರಿ, ಹಾಗೆ ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅವರಿಗೆ ಗೈಡೆನ್ಸ್ ಅಂತ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಸೊ ಒಬ್ಬರೇ ಮಾಡೋಕ್ಕಾಗಲ್ಲ ಈ ಕೆಲಸ ಅಂತ ನಾನು ಅನ್ಕೊತೇನೆ ಸರ್. ಯಾಕಂದರೆ ನಾನು 3 ತಿಂಗಳಿಂದ ಈ ಪ್ರಾಜೆಕ್ಟ್ ಹಾಕ್ಕೊಂಡು 6 ತಿಂಗಳಿಂದ ನಾನು ಈ ಕಾಮಗಾರಿ ಸ್ಟಾರ್ಟ್ ಮಾಡಿ ಇವತ್ತು ನಾನು ಸ್ಲಿಪ್ಪರ್ ಅಂದರೆ ನಾನು ಚಪ್ಪಲಿ ಕೂಡ ಹಾಕಿಲ್ಲ. 6 ತಿಂಗಳ ಸರ್, ಇದು 7ನೇ ತಿಂಗಳ ಪ್ರಾರಂಭ. ವಿಶೇಷ ಏನಂತಂದ್ರೆ, ಒಂದು ಅಭಿಮಾನಿ ಅಂದರೆ ಅಭಿಮಾನಿ ರೂಪದಲ್ಲೇ ಯಾವತ್ತೂ ನಾವು ಮಾಡಬೇಕು. ಒಂದು ಹೆಸರಿಗೋಸ್ಕರ ಅಭಿಮಾನಿ ಆಗಬಾರ್ದು, ಏನೋ ಒಂದು ಸ್ಟ್ಯಾಚು ಹಾಕ್ಕೊಂಡು ನಾವು ಅವ್ರ ಅಭಿಮಾನಿ ಅದು ಆ ಥರ ಆಗಬಾರ್ದು. ಯಾರಿಗೋ ಒಂದು ಹೊತ್ತು ಊಟಕ್ಕೆ ಕೊಟ್ಟು ಫೋಟೋ ಶೂಟ್ ತೊಗೊಂಡು ವಿಡಿಯೋ ಮಾಡೋರಿಗೆ ಅಭಿಮಾನಿ ಆಗಬಾರ್ದು. ಒಂದು ಶಾಶ್ವತವಾಗಿ ಒಂದು ದೇವಸ್ಥಾನ ಕಟ್ಟುತ್ತಾರೆ ಅಂತಂದ್ರೆ, ಒಂದು ಮಾದರಿ ಆಗ್ತಾರೆ ಅಂತಂದ್ರೆ, ಅದು ಜನ್ಮ ಪೂರ್ತಿ ನಾವು ಅವ್ರ ಅಭಿಮಾನಿ ಆಗ್ಬೇಕನ್ನೋದು ನನ್ನ ಆಸೆ. ಸೊ ಅಂಥವ್ರು ಬಂದರೆ ಅವ್ರಿಗೆ ಏನು ಅವಕಾಶ ಬೇಕು, ಏನು ಸಪೋರ್ಟ್ ಬೇಕು, ನಾ ಎನಿ ಟೈಮ್ ಅಲ್ಲ, ಇವತ್ತು ಕರ್ನಾಟಕದಲ್ಲಿ ಒಂದು ಅಭಿಮಾನಿ ಜಾಗದಲ್ಲಿ ಅಭಿಮಾನಿ ಊರಲ್ಲಿ ಇಂಥ ಒಂದು ದೇವಸ್ಥಾನ ಆಗ್ತದೆ ಅಂದರೆ ನಮಗೆ ಖುಷಿನೇ. ಇನ್ನೂ ಒಂದು ದೇವಸ್ಥಾನ ಆಗ್ತದೆ ಅಂದರೆ ಅವ್ರು ನಿಜಕ್ಕೂ ಇನ್ನೂ ದೇವರಾಗಿದ್ದಾರೆ ಅನ್ನೋದು ನನ್ನ ಭಾವನೆ. ಅವ್ರಿಗೆಲ್ಲ ಏನು ಸಪೋರ್ಟ್ ಬೇಕು ನಾವು ಎನಿ ಟೈಮ್ ಮಾಡ್ತಾ ಇರ್ತೀವಿ. ಆ ದೇವಸ್ಥಾನ ಮುಗಿಯೋವರೆಗೂ ಬೇಕಾದ್ರೆ ನಾನು ಅಲ್ಲಿ ಜೊತೆಗೆ ಇರ್ತೀನಿ ಸರ್. ಬಟ್ ಪೇಷನ್ಸ್ ಬೇಕು, ಮಾಡಬೇಕಂದ್ರೆ ತಾಳ್ಮೆ ಬೇಕು. ಸೊ ಊರಿನ ಗ್ರಾಮಸ್ಥರದೊಂದು ಸಪೋರ್ಟ್ ಬೇಕು, ಇದಕ್ಕೆ ಫ್ರೆಂಡ್ ಸರ್ಕಲ್ ಬೇಕು, ಬಲಿಷ್ಠವಾದಂಥ ಒಂದು ವ್ಯಕ್ತಿ ಬೇಕು ಸರ್ ಇದಕ್ಕೆ. ಯಾಕಂದರೆ ನನಗೆ ಉದಾಹರಣೆ ಸಂಜಯ್ ಗಾಂಧಿ, ಸಂಜೀವಣ್ಣನವರು ಅಂತಂದು ನನಗೆ 6 ತಿಂಗಳಿಂದ ತಮ್ಮ ಕುಟುಂಬವನ್ನು ತ್ಯಾಜಿಸಿ ತಮ್ಮ ಕೆಲಸಗಳನ್ನು ಬದಿಗಿಟ್ಟು ನನಗೋಸ್ಕರನ ತ್ಯಾಗ ಮಾಡಿ ನಾನು ಇವತ್ತು ಅವ್ರಿಗೆ ನಾನು ಗುರು ಅಂತೇನೆ ನಾನು ಅವರಿಗೆ. ಯಾಕಂದ್ರೆ ತುಂಬ ಕಷ್ಟಪಟ್ಟು ನಾನು ಎಷ್ಟೋ ಸರಿ ಬೆಂಗಳೂರಿಗೆ ಹೋದರೂ ಕೂಡ ಅವರು ಸ್ವಂತ ದುಡ್ಡನ್ನು ಖರ್ಚು ಮಾಡಿ ನನಗೆ ಇವತ್ತು ಊಟ ಇಲ್ಲ ಅಂದರೆ ಊಟ ಕೊಡಿಸಿ, ಬಟ್ಟೆ ಕೊಡಿಸಿ, ನನ್ನ ಕುಟುಂಬವನ್ನು ಸತಿ ನೋಡ್ತಾ ಇದ್ದಾರೆ. ಸೊ ಅವ್ರಿಗೆ ಮೊದಲು ನಾನು ಕೃತಜ್ಞತೆ ಹೇಳ್ತಿದ್ದೀನಿ. ಅವರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಅವರ ಒಂದು ಶ್ರಮ ತುಂಬ ಇದೆ ಇದರಲ್ಲಿ. ಅಂಥ ವ್ಯಕ್ತಿಗಳು ಸಿಗ್ಬೇಕು ಸರ್, ಸಿಗೋದು ಕಷ್ಟ. ಯಾಕಂದರೆ ತಮ್ಮ ಕೆಲಸಗಳು ಬಿಟ್ಟು ಮತ್ತೊಬ್ಬರಿಗೋಸ್ಕರ ದುಡಿಯೋದು ಯಾರೂ ಮಾಡೋಕ್ಕಾಗಲ್ಲ. ಏನೋ ನಮ್ಮದು ಹೌದು ರಿನಾ ಬಂದ ಚಲೋ ಇದೆ, ಒಂದು ಗುರುಗಳ ಸ್ಥಾನದಲ್ಲಿದ್ದಾರೆ, ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರದ್ದು ಇದೆ. ಇನ್ನು ಮೆಕ್ಕಿದ್ದು ಹೇಳ್ಬೇಕಂದ್ರೆ ಊರಿನಾಗ ನನಗೆ ಫುಲ್ ಸಪೋರ್ಟ್ ಐತಿ. ಏನು ಮಾಡಿದ್ರು ಕೂಡ ನನಗೆ ಒಂದು ಒಳ್ಳೇದೇ ಮಾಡಪ್ಪ ಅಂತಂದು ಸಪೋರ್ಟ್ ಮಾಡ್ತಾರಲ್ಲ, ಅಂಥ ಊರು ಸಿಗಬೇಕು. ಈಗ ಯಲಗಚ್ಚ ಅನ್ನೋದು ಒಂದೇ ಮಾದರಿ ಆಗಬಾರ್ದು, ಇಡೀ ಕರ್ನಾಟಕದಲ್ಲಿನೇ ಎಲ್ಲ ಹಳ್ಳಿಗಳಿಗೂ ಮಾದರಿ ಆಗೋಂಥ ಕೆಲಸಗಳನ್ನ ಯುವಕರು ಮಾಡಬೇಕು. ಸುಮ್ಮನೆ ಎಲ್ಲೋ ಒಂದು ಸರ್ಕಲಲ್ಲಿ ನಿಂದಿರಿಸಿದ್ವಿ, ಗಟ್ರ ಕಾಲುವೆ ದಂಡೆಯಲ್ಲಿ ನಿಂದಿರಿಸಿದ್ವಿ, ಅಲ್ಲೆಲ್ಲ ಉಗುಳ್ತಾರ ಏನೋ ಮಾಡ್ತಾರೆ, ಅದೆಲ್ಲ ಮೇಂಟೆನ್ಸ್ ಮಾಡಬೇಕು. ಸುಮ್ಮನೆ ಅಭಿಮಾನಕ್ಕೋಸ್ಕರ ಮಾಡೋದು ಬೇಡ, ಒಂದು ನೀಟ್ನೆಸ್ ಆಗಿರ್ಬೇಕನ್ನೋದು ನನ್ನ ಆಸೆ. ಸ್ನೇಹಿತರೆ, ಇವಾಗ ಪ್ರಕಾಶ್ ರವರು ಈ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಈಗ ಅವ್ರ ಮನಿ ಯಾವ ರೀತಿ ಇದೆ, ಹೋಮ್ ಟೂರ್ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ಈಗ ಅವ್ರ ಮನೆಯನ್ನು ತೋರ್ಸೋಕ್ಕೆ ಹೊರಟಿದ್ದೇವೆ. ಬನ್ನಿ ಸ್ನೇಹಿತರೆ, ಅವ್ರ ಮನೆಯಲ್ಲಿ ಎಲ್ಲಿ ನೋಡಿದ್ರು ಅಪ್ಪುವಿನ ಫೋಟೋದಲ್ಲೇ ಮನೆಯನ್ನು ತುಂಬಿಸಿರುವಂಥದ್ದು. ಈಗ ಅವ್ರ ಮನೆಯನ್ನೇ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ, ತಡ ಯಾಕೆ. ಓಕೆ ಸರ್, ಹೋಗೋಣ.